ಬಾಸು ಇಬ್ರು ನಂಗೆ ಬಾಸು ಸ್ವಾತಂತ್ರ್ಯವಾ ತಂದ್ರು ವೆರಿ ನೈಸು ದುಡ್ಡು ಕೊಟ್ಟು ಡಿಗ್ರಿ ಪಡೆದೆ ಸತ್ಯ ನುಕ್ಕೊಂತೀನಿ ಲಂಚ ಕೊಟ್ಟ ಮೇಲೆ ನೌಕರಿ ಮೇತೋ ಹಿಂದೂಸ್ತಾನಿ ಡಿಎಲ್ಎ ಇಲ್ದೆ ನಾನು ಡೈಲಿ ಓಡಾಡ್ತೀನಿ ಲಾಯರ್ ಕೈ ಬಿಸಿ ಮಾಡಿ ಒಂದ್ ಸೈಟ್ ಬರ್ಗ್ ಮಾರಿ ಜುಮ್ಮಂತ ಮ್ಯಾರೇಜ್ ಆಗಿ ವಸೂಲ್ ಮಾಡ್ತೀನಿ ಡೌರಿ ಕಂಡೋರ ಯಾಮಾರಿಸಿ ಮುಂಡಾಯ್ಸಿದ್ ಮೇಲ್ ಪಾಪಿ ನಿಮ್ಮಪ್ಪನ್ ತಲೆ ಮೇಲೆ ಹಾಕಿನ್ ಚಿನ್ನ ಟೋಪಿ ಫಿರ್ ಭಿ ಮೇರಾ ಭಾರತ್ ಮಹಾನ್ ನಾ ಸಿಟಿಜನ್ ಸಿಟಿಜನ್ say mama re mare 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 ಆಂಟಿ ಈ ತರ ಹಿಂಗೆಲ್ಲ ಕೂರಿಸ್ತೀರಾ ಮಧ್ಯದಲ್ಲಿ ರೋಡಲ್ಲೆಲ್ಲ ನೀವು? ನಿಮ್ಗೆ ಗಲೀಜಾಗಲ್ವಾ ಆಂಟಿ? ಎಷ್ಟು ಜನ ಇದ್ದೀರಮ್ಮ ನಿಮ್ಮ ಮನೇಲಿ ನೀವು? ಅಲ್ಲಮ್ಮ ನೀವು ಬಟ್ಟೆಗಳು ಇಲ್ಲೇ ಒಣಗಾಕಿದ್ದೀರಲ್ವಾ, ಹಿಂಗ್ ಒಣಗಾಕಿದ್ರೆ ನಿಮ್ಗೆ ಆರುತ್ತಾ? ಅದು ಇನ್ಫೆಕ್ಷನ್ ಆಗಲ್ವಾ? ಹೊರಗಡೆ ಒಣಗಾಕ್ಬೇಕಲ್ವಾ ದಾರ ಕಟ್ಟಿ? ಇಲ್ಲಿ ನೋಡಿ ಇಲ್ಲೆಲ್ಲ ಹಿಂಗೆ ಇಟ್ಕೊಂಡಿದ್ದೀರಲ್ವಾ? ಈಗ ಸದ್ಯಕ್ಕೆ ನೀರಿದೆಯಾ ನಿಮ್ ಮನೇಲಿ? ಇದೆಯಾ? ತಂದ್ಕೊಳ್ಳ ಒಂದ್ 2 ಬಿನ್ಗೆ? ಅಲ್ಲ ತಗೊಂಬಂದ್ ಕೊಡ್ತೀನಿ, ಯಾಕಂದ್ರೆ ನಿಮ್ಗೆ ವಯಸ್ಸಾಗಿದೆ ಅಲ್ವಾ. ಮತ್ತೆ ಬಟ್ಟೆ ಒಗ್ದು ನೀರು ಹಂಗೆ ಸೋಪು ನೀರೆಲ್ಲ ಅಲ್ಲಲ್ಲೇ ಇತ್ತು, ಅಲ್ಲೆಲ್ಲ ಸೊಳ್ಳೆ ಬಂದು ಕೂತ್ಕೊಳ್ಳೋದು, ಮತ್ತೆ ಆ ಸೊಳ್ಳೆ ಹೋಗಿ ಅವ್ರು ಕಚ್ಚಿದ್ರೆ ಮತ್ತೆ ಇನ್ಫೆಕ್ಷನ್ ಆಗೋದು ಎಲ್ಲ ಹೇಳ್ದೆ. ಅಲ್ಲಿ ಹೋಗೆಲ್ಲ ನೀರು ಹಾಕಲ್ಲಿ ತೊಳ್ಕೊಟ್ಟೆ. ನನ್ನ ಹೆಸರು ಜಾನಿ ಅಂತ. ನಾವೊಂದು ಕಾಲೇಜ್ ತರ ಇದರಿಂದ ಬಂದಿದ್ದೀವಿ. ಹೆಂಗೆ ಅಂದ್ರೆ ಈ ತರ ಏರಿಯಾಗಳಲ್ಲಿ ಏನೇನ್ ತೊಂದರೆ ಇದೆ, ಗೌರ್ಮೆಂಟ್ ಇಂದ ಏನೇನ್ ಸೌಕರ್ಯ ಕೊಟ್ಟಿದ್ದಾರೆ ನಿಮ್ಗೆ, ಏನೇನ್ ಕೊಟ್ಟಿಲ್ಲ. ರಾಸಾಯನ ಕೊಟ್ರ ಗ್ಯಾರಂಟಿ ಕಾರ್ಡ್ ಆಯ್ತು, ಓಟಿ ಲಿಸ್ಟ್ ಆಯ್ತು, ಎಲ್ಲ ಆಯ್ತು. ಇವಾಗ ಇಲ್ಲಿ ಬಾತ್ರೂಮ್ಗೆಲ್ಲ ಇಲ್ಲೇ ಹೋಗ್ತಾರೆ. ಅಲ್ಲಿ ಮೈದಾನ ಅದಲ್ಲ, ಮೈದಾನ. ಹೌದಾ? ಇಲ್ಲಿ ನೀವೇ ಒಂದಷ್ಟು ಜನ ಸೇರ್ಕೊಂಡು ಏನಕ್ಕೆ ಒಂದು ಪಿಟ್ ನೆಲ ಅಗದು ತೂತ್ ಮಾಡಿ 2 ಕಲ್ಲೆಲ್ಲ ಇದ್ ಮಾಡ್ಕೋಬಹುದಲ್ವಾ? ಕೆಲವು ಜನ ಕೊಡಲ್ಲ ಅಂತಾರ್ರಿ, ಏನು ಕೊಡಲ್ಲ, ಮಾಡ್ಕೋಬೇಕಾರೆ. ಸ್ಟಾರ್ಟ್ ಮಾಡಿದಾಗ ಒಬ್ಬರು ಮನೆಗೆ ಹೋದೆ, ಅಲ್ಲಿ ಅವ್ರ ಪೇನ್ ಏನು, ಅವ್ರಿಗೆ ಏನೇನು ಗೌರ್ಮೆಂಟ್ ಆಫ್ ಫೆಸಿಲಿಟೀಸ್ ಕೊಡಿದ್ರೆ ಎಷ್ಟು ಜನ ಇದ್ದಾರೆ ಅಂತ ಮಾತಾಡ್ಕೊಂಡು ಆಚೆ ಬರ್ತಾ ಇದ್ದೆ. ಕೊನೆಗೆ ಅಷ್ಟೊತ್ತಿಗೆ ಅಲ್ಲೊಂದು ಸ್ವಲ್ಪ ಗಲಾಟೆ ಆಯ್ತು ಲೀಡರ್ಸ್ದು, ಅಲ್ಲಿ ಆ ಏರಿಯಾ ಲೋಕಲ್ ಇಡ್ಸ್ದು. ಇಲ್ಲದ ಕಾನೂನೆಲ್ಲ ಮಾಡಕ್ ಹೋಗ್ಬೇಡಿ. ಇಲ್ಲಿ ಕಾನೂನು ಅಂತ ಏನೂ ಇಲ್ಲ ಸರ್. ಸ್ಲಮ್ಗೆ ಕರ್ಕೊಂಡು ಹೋಗ್ತೀವಿ, ಅದ್ರಲ್ಲಿ ಏನು ಬೇಸಿಕ್ ನೀಡ್ಸ್ ಬೇಕಾಗಿರೋದು ಅದು ನೀವು ಮಾಡ್ಬೇಕು ಅಂದ್ರು. ಚೆನ್ನಾಗಿ ಮಾಡ್ತೀನಿ ಅನ್ಸುತ್ತೆ, ನೋಡೋಣ ಬನ್ನಿ. ಫಸ್ಟ್ ಹೋದ ತಕ್ಷಣ ಒಂದು ದೊಡ್ಡವರನ್ನ ಮೀಟ್ ಮಾಡಿದೆ, ಹಂಗಂದ್ರೆ ಒಂದು ವಯಸ್ಸಾಯ ಅಂಕಲ್ ನ ಮೀಟ್ ಮಾಡಿದೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಇರ್ತೀರಾ? ಇಲ್ಲಿ ಒಂದು 10 ವರ್ಷದಿಂದ ಇದೀವಿ. ಈ ತರ ಫುಲ್ ಸ್ಲಮ್ ಏರಿಯಾ ಅಲ್ವಾ, ಅಟ್ಲೀಸ್ಟ್ ಕ್ಲೀನ್ ಮಾಡಕ್ ಪ್ರಯತ್ನ ಪಟ್ಟಿಲ್ವಾ ನೀವು? ಮಾಡ್ತೀವಿ. ನಿಮ್ಮ ಪ್ರಾಬ್ಲಮ್ ಏನೇನ್ ಫೇಸ್ ಮಾಡ್ತಾ ಇದ್ದೀರಾ ನೀವು 10 ವರ್ಷದಿಂದ? ಇವಾಗ ಅಲ್ಲಿ ಮೀಟಿಂಗ್ ಐತೆ, ಇಲ್ಲಿ ಮೀಟಿಂಗ್ ಐತೆ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. ಇದು ಮಾಡ್ತೀವಿ ಅದ್ ಮಾಡ್ತೀವಿ ಅಂತ. ಯಾರು ಎಷ್ಟೋ ಜನ ಬಂದ್ರು ಯಾರು ಏನು ಮಾಡಿಲ್ಲ. ಏನಂದ್ರೆ ನೀರು ಪ್ರಾಬ್ಲಮ್ ಇತ್ತು, ಇವಾಗ ಬರ್ತಾ ಇದೆ. ಮೇನ್ ಅಂದ್ರೆ ಕರೆಂಟ್ ಇಲ್ಲ. ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತಲಿರುವ ಈ ತರ ವಾತಾವರಣ ಎಲ್ಲ ಕ್ಲೀನ್ ಮಾಡಿಸ್ಕೋಬಹುದಲ್ವಾ ನೀವು? ಮಾಡಿಸ್ಕೋಬೋದು. ಫಸ್ಟ್ ಇನ್ನ ಗಲೀಜಿತ್ತು, ಇವಾಗ ಆ ತರ ಇರೋರು ಮಾಡ್ಕೊಂಡು ಈ ತರ ಮಾಡ್ಕೊಂಡಿರೋ. ಇದೇನು ಮನೆ ಮುಂದೆ ಎಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀರಾ? ಅಲ್ಲ, ಚಿಕ್ಕದೊಂದು ಮರ ಇಟ್ಕೊಂಡು ಆ ಮರದಲ್ಲಿ ಹಾಕ್ಬೋದಲ್ವಾ ಇದನ್ನೆಲ್ಲ? ಯಾಕೆ ಇಟ್ಕೊಂಡಿಲ್ಲ? ಏನು ಇಲ್ಲ, ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕ್ಲೀನ್ ಮಾಡಕ್ ಬಂದಿದ್ದೀನಿ ಅಷ್ಟೇ. ನೋಡಿ ಹಿಂಗೆಲ್ಲ ಹಾಕಿದ್ರೆ ಇವಾಗ ಎಲ್ಲಿ ಇಲ್ಲೇ ಬಟ್ಟೆ ಹೋಗಿತೀರಲ್ವಾ, ನೀರೆಲ್ಲ ಹೋಗುತ್ತೆ? ಸಂದಿಗೆ ಹೋಗುತ್ತೆ. ಈ ಶಾಂಪೂ ಪ್ಯಾಕೆಟ್ ಸಂದಿಲೆ ಹಾಕಿದಿರಲ್ವಾ? ಈ ಶಾಂಪೂ ಪ್ಯಾಕೆಟ್ ಸಂದಿಲೆ ಹಾಕಿದಿರಲ್ವಾ? ಮತ್ ನೀರ್ ಎಲ್ಲಿಂದ ಹೋಗುತ್ತೆ ಹಂಗ ಹಾಕಿದ್ರೆ? ಆಂಟಿ ನಿಮಗ್ ನೀವೇ ಯಾಕೆ ಸ್ಲಮ್ ಅನ್ಕೊಂತೀರಾ? ಯಾಕೆ ಅನ್ಕೊಂತೀರಾ? ಹಂಗಿರುತ್ತೆ ನೋಡಿ, ಹಿಂಗೆ ಪರ್ಕೆಗಳು ಬಾಟ್ಲುಗಳು
ಅದಿರ್ಲಿ, ನೀವೇನ್ ತಗೋಬೇಕು ತಗರಿ, ನಾವೇ ಮಾಡ್ಕೊಂತೀವಿ. ಒಂದ್ ಪರ್ಕೆ ಕೊಡಿ, ನಾನು ಅಲ್ಲಿ ಕ್ಲೀನ್ ಮಾಡ್ತೀನಿ ಒಂಚೂರು. ಕಾಸು ಬೇಡವೆ, ಕಾಸು ಬೇಡವೆ. ಈ ಪರ್ಕೆ ತಗೊಂತೀನಿ. ನೀವು ಕೇಳ್ಬೇಕು ಆಂಟಿ, ಸರ್ಕಾರದವ್ರನ್ನ ನಮ್ಗೆ ಕ್ಲೀನ್ ಆಗಿಲ್ಲ, ಕ್ಲೀನ್ ಆಗಿರೋಂಗ್ ಮಾಡ್ಕೊಡಿ ಅಂತ. ನೋಡಿ ಅಲ್ಲ, ಈಗ ನಿಮ್ಗೆ ನೀರ್ ಬೇಕಾ? ನಾನು ತಂದ್ಕೊಡ್ತೀನಿ, ಒಂದ್ 2 ಬಿನ್ಗೆ ಕೊಡಿ. ಬೇಡ. ಸೊಳ್ಳೆ ಕಟ್ಟ ಯಾಕೆ ಬರುತ್ತೆ ಹೇಳಿ? ಕ್ಲೀನ್ ಇಲ್ಲ ಅಂದ್ರೆ ಅಲ್ವಾ ಆಂಟಿ? ದೊಡ್ಡರ ಮನೇಲಿ ಹೋವೆ, ನಾನ್ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲೂ ಒಂದೊಂದು ಚುಕ್ತವೆ, ಅಲ್ಲೂ ಚಿಕ್ತವೆ ಇಲ್ಲೂ ಚಿಕ್ತವೆ ಅಂತ ಜೀವನ ಮಾಡ್ತಾವೆ. ಸಂಬಂಧ ಯಾವ ನಾಯವನು? ಸರಿ ಸರಿ ನಾಯವನು ಇಲ್ಲಿ ಕೇಳಕ್ಕಾಗಲ್ಲ ಜನಕ್ಕೆಲ್ಲ. ಜನ ವಿರೋಧಿ, ದಲಿತರ ವಿರೋಧಿ ಜನ ಇವನು. 3 ಕೋಟಿ ರೂಪಾಯಿ ದುಡ್ಡು ಮಾಡಿ ಜನ ಹಾಳು ಮಾಡಕ್ಕೆ. ಬನ್ನಿ ಬೇಡ ಬೇಡ ಅಮ್ಮ ಬಿಡಿ ಬನ್ನಿ ಅಮ್ಮ ಬನ್ನಿ, ಆ ಕಡೆ ಅಲ್ಲಿ ಏನೇನು ತೊಂದರೆ ಇದೆ ಅಂತ ಹೇಳೋಣ, ಬನ್ರಿ ಮಾತಾಡೋಣ. ಬನ್ನಿ. ಕೊನೆಗೆ ಅವ್ರನ್ನೇ ಕರ್ಕೊಂಡೋದೆ, ಬನ್ನಿ ಜಗಳಾಡೋದು ಬೇಡ ಅಂತ. ಕೊನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ಅದತ್ರ ಆಯ್ತು. ಕೊನೆಗೆ ಸ್ಕೂಲ್ ಇತ್ತು, ಒಂದು ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಾಡ್ತಾ ಕೊಟ್ಟಿದ್ದಾರೆ ಅಷ್ಟೇ, ಗೌರ್ಮೆಂಟ್ ಅವರು. ಅದಕ್ಕೊಂದು ರೆಸ್ಟ್ ರೂಮ್ ಅನ್ನೋದಿಲ್ಲ. 4 ಕ್ಲಾಸ್ ರೂಮ್ಸ್ ಇದೆ, 2 ಟೀಚರ್ಸ್. ಇದು ಮೇಜರ್ ಪ್ರಾಬ್ಲಮ್ ಆಯ್ತು. ಇವಾಗ ಬಾತ್ರೂಮ್ ಅದೆಲ್ಲ ಕ್ಲೀನ್ ಆಗಿ ಅರೇಂಜ್ ಮಾಡಿದ್ದಾರೆ. ಏನಿಲ್ಲ, ಬಾತ್ರೂಮ್ ಏನೂ ಇಲ್ಲ, ಸೌಲಭ್ಯಗಳಿಲ್ಲ. ಮಕ್ಕಳೆಲ್ಲ ಮತ್ತೆ ಏನಾರ ಅವಸರ ಗಿಸ್ರ ಆಯ್ತು ಅಂದ್ರೆ ಎಲ್ಲಿಗೆ ಹೋಗ್ತಾರೆ? ಈ ತರ ಎಲ್ಲ ಗಲೀಜ್ ಮಾಡಕ್ ಬದಲು ಎಲ್ಲ ಬರ್ನ್ ಮಾಡ್ಬಹುದಲ್ಲ ನೀವು? ಇದು ನಮ್ ದೇಶ ಅಲ್ವಾ, ಎಲ್ಲಿ ಏನಿದ್ರು ನಾವು ಕ್ಲೀನ್ ಮಾಡ್ಕೋಬಹುದಲ್ವಾ? ನಾನು ಹೇಳ್ದೆ ಅಲ್ಲ, ಒಂದ್ ದಿನಕ್ಕೆ ಒಂದು 5 ಮಿನಿಟ್ಸ್ ಸ್ಪೆಂಡ್ ಮಾಡಿ ಈ ತರ ಕಸ ಇರೋದೆಲ್ಲ ಬರ್ನ್ ಮಾಡ್ಬಿಡಿ ಮೇಡಮ್. ಖಂಡಿತ ಈ ತರ ಎಲ್ಲ ಇರಲ್ಲ, ಅಸಹ್ಯವಾಗಿ ಕಾಣಿಸಲ್ಲ. ಈ ತರ ನೋಡಿ ಎಷ್ಟು ಇದೆ, ಇದೆಲ್ಲ ಕ್ಲೀನ್ ಮಾಡಿಸಬಹುದಲ್ವಾ ನೀವು? ಇವತ್ತು ನಾವು ನಾಗರಾವ್ ಬಂದಿತ್ತು, ಸಾವಿರಾವು ತುಂಬಾ 3-4 ಕತ್ತಲೊಳಗೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಅಲ್ಲಿ ಹೋದ ತಕ್ಷಣ ಫುಲ್ ಒಂಥರ ಪ್ಲಾಸ್ಟಿಕ್ ಕವರ್ಸ್, ಪೇಪರ್ಸ್ ಎಲ್ಲ ಮನೆ ಮುಂದೆನೆ ಬಿತ್ತಿತ್ತು. ಅದಕ್ಕೆ ಎಲ್ರೂ ಕರೆದು ಕೇಳಿದಕ್ಕೆ, ಏನ್ ಮೇಡಮ್, ಏನ್ ಸರ್, ಈ ಮನೆ ಮುಂದೆನೆ ಈ ತರ ಕಸಗಳು ಬಿದ್ದಿದೆ ಅಲ್ವಾ, ನೀವು ಕ್ಲೀನ್ ಮಾಡಲ್ವಾ ಅಂತ ಕೇಳಿದಕ್ಕೆ, ಇಲ್ಲ ಬೆಳಗ್ಗೆ ಮಾಡಿದೀನಿ ಅಂದ್ರು. ಆದ್ರೆ ಅಲ್ಲಿ ಬಿದ್ದಿರುವುದೆಲ್ಲ 1 ವೀಕ್ ಬಿಫೋರ್ ಆ ತರ ಕವರ್ಸ್ ಎಲ್ಲ ಬಿತ್ತಿತ್ತು, ಕವರ್ಸ್ ಅಂಡ್ ಪೇಪರ್ಸ್ ಎಲ್ಲ ಆಯ್ತು. ಮತ್ತೆ ನಾನೇ ಹೋಗಿ ಕ್ಲೀನ್ ಮಾಡಿದೆ. Citizen